ಶಾಂತಿ. ಡೇಟ್ ಆಗಿದೆ 31/11/1971. अवेक बाप दादा मधुबन. अवेक मुरली महावाक्य आಗಿದೆ, अनुभव की विल पावर द्वारा माया की पावर का सामना. ಅನುಭವದ ಇಚ್ಛಾಶಕ್ತಿಯ ಮುಖಾಂತರ ಮಾಯೆಯ ಶಕ್ತಿಯನ್ನು ಎದುರಿಸೋದು ಅಂತ ಹೇಳ್ತಾರೆ ಬಾಬಾ. ರುಹಾನಿ ಡ್ರಿಲ್ ಜಾನ್ತೆ ಹೋ? ಆತ್ಮಿಕ ಎಕ್ಸಸೈಸ್ ಗೊತ್ತಿದೆಯಾ? ನಮಗೆಲ್ಲ ದೇಹ ತಂದರುಸ್ತು ಆರೋಗ್ಯವಾಗಿರಬೇಕು ಅಂತಂದರೆ ದೇಹದ ಎಕ್ಸಸೈಸ್ ಮಾಡ್ತೀವಿ. ಹಾಗೆ ಆತ್ಮನೂ ಆರೋಗ್ಯವಾಗಿರಬೇಕು ಅಂತಂದರೆ ಏನು ಮಾಡಬೇಕು? ಎಕ್ಸಸೈಸ್ ಮಾಡಬೇಕು. ಅದಕ್ಕೇನು ಹೇಳ್ತಾರೆ? ರುಹಾನಿ ಡ್ರಿಲ್ ಅಂತ ಹೇಳ್ತಾರೆ ಬಾಬಾ. जैसे शारीरिक ड्रिल के अभ्यासी 1 सेकंड में जहां और जैसे अपने शरीर को मोड़ने चाहे वहाँ मोड़ सकते हैं. ಹೇಗೆ ದೇಹವನ್ನು ಡ್ರಿಲ್ ಮಾಡುವಾಗ, ಎಕ್ಸಸೈಸ್ ಅಭ್ಯಾಸ ಮಾಡುವಾಗ 1 ಸೆಕೆಂಡ್ನಲ್ಲಿ ಆ ದೇಹವನ್ನು ಹೇಗೆ ಯಾವ ಕಡೆ ಹೊಳ್ಳಿಸ್ಬೇಕು, ಯಾವ ಕಡೆ ಮಡಚಬೇಕು, ಇದೆಲ್ಲ ಗೊತ್ತಿದೆಯಲ್ಲ ನಿಮಗೆ. ಕೈ ಮೇಲ್ ಮಾಡೋದು ಮೇಲ್ ಮಾಡ್ತೀವಿ, ಬಾಜು ಮಾಡೋದು ಬಾಜು ಮಾಡ್ತೀವಿ, ಕೆಳಗೆ ಮಾಡಂದ್ರೆ ಕೆಳಗೆ ಮಾಡ್ತೀವಲ್ಲ. ಐಸೆ ಹಾಗೇ रूहानी ड्रिल करने के अभ्यासी 1 सेकंड में ಬಾಬಾ ಹೇಳ್ತಾರೆ, ಅದೇ ಥರನಾಗಿ ಆತ್ಮಿಕ ಎಕ್ಸಸೈಸ್ ಮಾಡುವಂಥ ಅಭ್ಯಾಸ ಮಾಡಬೇಕು. 1 ಸೆಕೆಂಡಿನಲ್ಲಿ बुद्धि को जहाँ चाहो जब चाहो उसी स्टेज पर उसी परसेंटेज से स्थित कर सकते हो. ಬಾಬಾ ಕೇಳ್ತಾರೆ, 1 ಸೆಕೆಂಡ್ನಲ್ಲಿ ಬುದ್ಧಿಯನ್ನು ಯಾವ ಕಡೆ ಸ್ಥಿತ ಮಾಡಬೇಕು, ಎಲ್ಲಿ ಸ್ಥಿತ ಮಾಡಬೇಕು, ಯಾವ ಸ್ಟೇಜಲ್ಲಿ ಸ್ಥಿತ ಆಗಬೇಕು, ಎಷ್ಟು ಪರ್ಸೆಂಟೇಜ್ ಸ್ಥಿತ ಆಗಬೇಕು ಅನ್ನೋದು ನಿಮಗೆ ಗೊತ್ತಿದೆಯಲ್ಲ ಅಂತಾರೆ ಬಾಬಾ. ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ. ऐसे ಎವರಡಿ ರುಹಾನಿ ಮಿಲಿಟ್ರಿ ಬನೆ ಹೋ, ಈ ಥರ ಎವರಡಿ ಇರಬೇಕು ಅಂತಾರೆ ಬಾಬಾ. ಯಾವಾಗ ಬೇಕೋ ಆವಾಗ ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲೇ ಸ್ಥಿತ ಮಾಡುವಷ್ಟು ಮಿಲಿಟ್ರಿ ಬನೆ ಹೋ, ಅಷ್ಟು ಅಟೆನ್ಷನ್ ಇದೆ ಏನು. ಅಭಿ ಅಭಿ ಆರ್ಡರ್ ಹೋ, अपने संपूर्ण निराकारी निरहंकारी निर्विकारी स्टेज पर स्थित हो जाओ. ಇದೇ ಕ್ಷಣ ಆರ್ಡ್ರ್ ಬಂತು ಏನು ಅಂತ, ಸಂಪೂರ್ಣ ನಿರಾಕಾರಿ ಆಗಿಬಿಡಿ, ನಿರಹಂಕಾರಿ ಆಗಿಬಿಡಿ, ನಿರ್ವಿಕಾರಿ ಆಗಿ ಅಂತ ಆರ್ಡ್ರ್ ಬಂದ ತಕ್ಷಣ ಏನು ಮಾಡಬೇಕು? ಅಲ್ಲೇ ಸ್ಥಿತ ಆಗಿಬಿಡಬೇಕು. ತೋ ಕ್ಯಾ ಸ್ಥಿತ ಹೋ ಸಕ್ತೆ ಹೋ? ಈ ಥರ ಸ್ಥಿತ ಆಗಿಬಿಡ್ತೀರೇನೋ. ಈ ಸದ್ಯ ಪರಮಧಾಮ ಅಂದ ತಕ್ಷಣ ನಮಗೇನು ಬುದ್ಧಿನಲ್ಲಿ ಏನು ಬರಬೇಕು? ಪರಮಧಾಮ ಬುದ್ಧಿನಲ್ಲಿ ಬರಬೇಕು. ಅಲ್ಲಿ ಬಾಬಾ ಇದ್ದಾರೆ. ಪರಮಧಾಮ ಹೆಂಗಿದೆ? ಕೆಂಪು ಪ್ರಕಾಶಮಾನವಾದಂಥ ಒಂದು ಲೋಕ. ಅಲ್ಲಿ ನಾನಾತ್ಮ ಬುದ್ಧಿ ಹೋಯಿತು, ಈಗಲ್ಲ ಸ್ಥಿರ ಆಯಿತು, ಸ್ಥಿತ ಆಯಿತು. ಈ ಥರ ಏನು ಮಾಡ್ತಾರೆ ಬಾಬಾ? ಹಿಂಗಾಗಬೇಕು, ಈ ಥರ ಎಕ್ಸಸೈಸ್ ಮಾಡಬೇಕು. ಬಾಬಾ ಹೇಳ್ತಾರೆ, तो क्या स्थित हो सकते हो? वह साकार शरीर, साकार सृष्टि, वह विकार संकल्प न चाहते हुए भी अपने तरफ आकर्षित करेंगे. ಬಾಬಾ ಕೇಳ್ತಾರೆ, ಈ ಥರ ನೀವು ಸ್ಥಿತ ಆಗ್ತೀರೋ ಅಥವಾ ಸಾಕಾರಿ ದೇಹ, ಸಾಕಾರ ಸೃಷ್ಟಿ, ವಿಕಾರಿ ಸಂಕಲ್ಪಗಳು ಇಚ್ಛೆ ಇಲ್ಲ ಅಂದ್ರೂ ಅದ್ರ ಕಡೆನೇ ಆಕರ್ಷಿತ ಆಗ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. इस देह के आकर्षण से परे 1 सेकंड में हो सकते हो? ಈ ದೇಹದ ಆಕರ್ಷಣದಿಂದ 1 ಸೆಕೆಂಡಿನಲ್ಲಿ ಭಿನ್ನ ಆಗಿಬಿಡ್ತೀರೇನು ಅಂತ ಕೇಳ್ತಾರೆ ಬಾಬಾ. ಹಾರ್ और जीत का आधार 1 सेकंड होता है. ಸೋಲು ಮತ್ತು ಗೆಲುವಿನ ಆಧಾರ 1 ಸೆಕೆಂಡ್ನಲ್ಲಿದೆ ಅಂತ ಹೇಳ್ತಾರೆ ಬಾಬಾ. ಬುದ್ಧಿ ವಿಕಾರದಲ್ಲಿ ಹೋಯಿತು ಅಂದ್ರೇನು? ಸೋತ್ವಿ ಅನ್ನಂಗೆ. ಬುದ್ಧಿ ಬಾಬನ ಕಡೆ ಹೋಯಿತು ಅಂತಂದರೆ ಗೆದ್ವಿ ಅಂತ. 1 ಸೆಕೆಂಡ್ನಲ್ಲಿ ಇರ್ತದೆ ಸೋಲು ಗೆಲುವು ಅಂತ ಹೇಳ್ತಾರೆ ಬಾಬಾ. ತೋ 1 ಸೆಕೆಂಡ್ ಕಿ ಬಾಜಿ ಜೀತ್ ಸಕ್ತೆ ಹೋ? ಇದು ಆಟ 1 ಸೆಕೆಂಡಿನದು ಅಂತಾರೆ ಬಾಬಾ. 1 ಸೆಕೆಂಡಿನ ಆಟದಲ್ಲಿ ಗೆಲ್ತೀರೇನು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಐಸೆ ವಿಜಯಿ ಅಪ್ನೆ ಆಪ್ ಕೋ ಸಮಜ್ತೆ ಹೋ? ಇಂಥ ವಿಜಯಿ ತಮ್ಮನ್ನು ತಾವು ನಾವು ಈ ಥರ ವಿಜಯ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀರೇನು? ಬಾಬಾ ಹೇಳ್ತಾರೆ,
ऐसे सर्वशक्तियों के संपत्तिवान अपने को समझते हो. ಇಂಥ ಸರ್ವಶಕ್ತಿಗಳ ಸಂಪತ್ತಿವಾನ ಆಗಿದ್ದೀನಿ ನಾನು ಅಂತ ತಮ್ಮನ್ನು ತಾವು ತಿಳ್ಕೊಂಡಿದ್ದೀರೇನು. ವಾ ಅಭಿ ತಕ್ ಸಂಪೂರ್ಣ ಸಂಪತ್ತಿವಾನ್ ಬನನಾ ಹೇ, ಅಥವಾ ಇನ್ನ ಸಂಪತ್ತಿವಾನ್ ಆಗಬೇಕಾಗಿದೆ ಏನು. ದಾತಾ ಕೆ ಬಚ್ಚೆ ಸದಾ ಸರ್ವ ಸಂಪತ್ತಿವಾನ್ ಹೋತೆ ಹೇ. ನಾವು ಯಾರಾಗಿದ್ದೀವಿ? ದಾತಾನ ಮಕ್ಕಳು, ಎಲ್ಲವನ್ನ ಕೊಡುವಂಥ ಮಕ್ಕಳು. ನಾವು ಕೂಡ ಏನಾಗಬೇಕು? ಸಂಪತ್ತಿವಾನ್ ಆಗಬೇಕು. ಅಂದರೆ ನಮ್ಮ ಹತ್ರ ಎಲ್ಲ ಇದೆ. ಸಂಪತ್ತಿವಾನ್ ಅಂದರೆ ಏನರ್ಥ? ಜೋ ಪಾನಾ ಥಾ ಸಬ್ ಕುಚ್ ಪಾಲಿಯಾ. ನನ್ನ ಹತ್ರ ಎಲ್ಲ ಸಂಪತ್ತು. ಯಾವ ಸಂಪತ್ತು? ಸ್ಥೂಲ ಸಂಪತ್ತು ಹೇಳ್ತಿಲ್ಲ ಬಾಬಾ, ಗುಣಗಳ ಸಂಪತ್ತು ಹೇಳ್ತಾರೆ. ಪ್ರೇಮ ಇದೆ, ಶಾಂತಿ ಇದೆ, ಆನಂದ ಇದೆ, ಶಕ್ತಿ ಇದೆ, ಎಲ್ಲ ಇದೆ ನನ್ನ ಹತ್ರ. ऐसे अपने को समझते हो व अभी तक 63 जन्मों के भक्तपन व भिकारीपन के संस्कार कब विवर्त होते हैं. ಬಾಬಾ ಕೇಳ್ತಾರೆ, ಈ ಥರ ಸಂಪತ್ತಿವಾನ್ ಅಂತ ತಿಳ್ಕೊಂಡಿದ್ದೀರೋ ಅಥವಾ 63 ಜನ್ಮ ಏನು ಮಾಡ್ಕೊತ ಬಂದಿದ್ದೀರಲ್ಲ, ಭಕ್ತಪನ್ ಅಂದರೆ ಭಕ್ತ ಅಂದ್ರೇನು? ಬೇಡೋದು. ಭಿಕಾರಿಪನ್ ಸಂಸ್ಕಾರ ಅಂದರೆ ಇನ್ನು ಬಾಬಾ ಅದು ಕೊಡು, ಬಾಬಾ ಇದು ಕೊಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತ ಇದೇ ಸಂಸ್ಕಾರ ಎಮರ್ಜ್ ಆಗ್ತದೇನು ಅಂತ ಕೇಳ್ತಾರೆ ಬಾಬಾ. बाप की मदद चाहिए, आशीर्वाद चाहिए, सहयोग चाहिए, शक्ति चाहिए. चाहिए चाहिए तो नहीं है. ಬೇಕು 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 ಅಂತ ಇದೆಯೇನಿನ? ಬಾಬನ ಸಹಯೋಗ ಬೇಕ್ರಿ, ಬಾಬನ ಆಶೀರ್ವಾದ ಬೇಕು, ಬಾಬನ ಸಹಾಯ ಬೇಕು, ಈ ಥರ ಬೇಕು ಬೇಕು ಅಂತಿದೆ ಏನು ಅಂತ ಕೇಳ್ತಾರೆ ಬಾಬಾ. चाहिए शब्द दाता विधाता वरदाता बच्चों के आगे शोभता है. ನೀವೆಲ್ಲ ಏನಾಗಿದ್ದೀರಾ? ದಾತ ಕೊಡುವಂಥವ್ರು, ವಿಧಾತ ವರದಾತ ವರದಾನಗಳನ್ನು ಕೊಡುವಂಥವ್ರು. ನಿಮಗೆ ಈ ಚಾಹಿಯೆ ಅನ್ನೋ ಶಬ್ದ, ಬೇಕು ಅನ್ನೋ ಶಬ್ದ ಶೋಭೆ ತರುತ್ತೇನು ಅಂತ ಕೇಳ್ತಾರೆ ಬಾಬಾ. अभी तो विधाता और वरदाता बनकर विश्व की हर आत्मा को कुछ न कुछ दान व वरदान देना है. ಈಗ ನಾವೇನು ಮಾಡಬೇಕಾಗಿದೆ? ವಿಧಾತ ಮತ್ತು ವರದಾತ ಆಗಿ ವಿಶ್ವದ ಪ್ರತಿಯೊಂದು ಆತ್ಮನಿಗೆ ನಾವೇನು ಮಾಡ್ತಾ ಇರಬೇಕು? ಕುಚ್ ನ ಕುಚ್ ಏನಾದರೂ ಕೊಡ್ತಾನೇ ಇರಬೇಕಂತಾರೆ ಬಾಬಾ. ನನ್ನ ಕೆಲಸ ಏನು? ಕೊಡೋದು 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 ಕೊಡೋದು. ಏನು ಕೊಡೋದು? ಶಕ್ತಿಗಳನ್ನು ಕೊಡೋದು. ಶಕ್ತಿಯ ದಾನ ಕೊಡ್ತಾ ಹೋಗಬೇಕು, ಶಾಂತಿ ಕೊಡಬೇಕು. ನ ಕಿ ಯಹ ಚಾಹಿಯೆ ಕಾ ಸಂಕಲ್ಪ ಅಭಿ ತಕ್ ಕರ್ನಾ ಹೇ. ಬೇಕು, ಅದು ಬೇಕು, ಇದು ಬೇಕು, ಇನ್ನ ಮಾಡಬೇಕು ಅಂತಿದೆ ಏನು ಅಂತ ಕೇಳ್ತಾರೆ ಬಾಬಾ. ದಾತಾ ಕೆ ಬಚ್ಚೆ ಸರ್ವಶಕ್ತಿಯೋ ಸೇ ಸಂಪನ್ನ ಹೋತೆ ಹೇ. ಕೊಡುವಂಥವನ ಮಕ್ಕಳು ಎಲ್ಲ ಶಕ್ತಿಗಳಿಂದ ಏನಾಗಬೇಕು? ನೀವು ಸಂಪನ್ನ ಆಗಬೇಕು. ಯಹಿ ಸಂಪನ್ನ ಸ್ಥಿತಿ ಸಂಪೂರ್ಣ ಸ್ಥಿತಿ ಕೋ ಸಮೀಪ ಲಾತಿ ಹೇ. ಇದೇ ಸಂಪನ್ನ ಸ್ಥಿತಿ ಸಂಪೂರ್ಣ ಸ್ಥಿತಿಗೆ ಸಮೀಪ ತಗೊಂಡು ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಸಂಪನ್ನ ಸ್ಥಿತಿ ಅಂದರೆ ನನ್ನ ಹತ್ರ ಎಲ್ಲ ಇದೆ, ನನಗಿನ್ನು ಬೇಡ ಏನು ಅವಶ್ಯಕತೆ ಏನೂ ಇಲ್ಲ. ಈ ಸ್ಥಿತಿ ಏನು ಮಾಡುತ್ತೆ? ಬಾಬನ ಸಮೀಪ ತಗೊಂಡು ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, अपने को विश्व के अंदर सर्व आत्माओं से न्यारे और बाप के प्यारे विशेष आत्माएं समझते हो. ತಮ್ಮನ್ನು ತಾವು ಈ ವಿಶ್ವದೊಳಗಡೆ ಸರ್ವ ಆತ್ಮಾಸೆ ಎಲ್ಲ ಆತ್ಮಗಳಿಂದ ನಾನೇನಾಗಿದ್ದೀನಿ? ಭಿನ್ನ ಆಗಿದ್ದೀನಿ, ತಂದೆಗೆ ಪ್ರೀತಿಯವಳಾಗಿದ್ದೀನಿ, ವಿಶೇಷ ಆತ್ಮ ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೀರೇನು? ಯಾವಾಗಲೂ ನಾನೇನು? ನಾನೊಂದು ವಿಶೇಷ ಆತ್ಮ, ತಂದೆಯ ಪ್ರೀತಿಯ ಆತ್ಮ, ಈ ಥರ ತಿಳ್ಕೊಂಡಿದ್ದೀರೇನು? विशेष आत्माओं की विशेषता यही प्रत्यक्ष रूप में दिखाई देनी चाहिए, जो सदा अपने को सर्वशक्तियों से संपन्न अनुभव करे. ವಿಶೇಷ ಆತ್ಮಗಳು ವಿಶೇಷತಾ ಈ ಪ್ರತ್ಯಕ್ಷ ರೂಪದಲ್ಲಿ ಬರಬೇಕು, ಕಾಣಿಸ್ಬೇಕು. ಏನು ಅಂತಂದರೆ, ಯಾವಾಗಲೂ ತಮ್ಮನ್ನು ತಾವು ಸರ್ವಶಕ್ತಿಗಳಿಂದ ಸಂಪನ್ನದ ಅನುಭವ ಆಗಬೇಕು ಅಂತಾರೆ ಬಾಬಾ. ಸರ್ವಶಕ್ತಿಗಳ ಸಂಪನ್ನ ಅನುಭವ ಅಂತಂದ್ರೆ ಏನು? ಯಾವಾಗಲೂ ನಾವು ಹೆಂಗಿರ್ಬೇಕು? ಖುಷಿ ಖುಷಿ ಖುಷಿಯಾಗಿರ್ಬೇಕು. जो गायन है अप्राप्त नहीं कोई वस्तु. ಅಪ್ರಾಪ್ತಿ ಅನ್ನೋ ವಸ್ತುವೇ ನನಗಿಲ್ಲ, ಎಲ್ಲವನ್ನೂ ನನಗೆ ಸಿಕ್ಬಿಟ್ಟಿದೆ. वह इस समय जब सर्वशक्तियों से अपने को संपन्न करेंगे तब ही भविष्य में भी सदा सर्व गुणों से भी संपन्न, सर्व पदार्थों से भी संपन्न,
और संपूर्ण स्टेज को पा सकेंगे. ಬಾಬಾ ಹೇಳ್ತಾರೆ, ಈ ಸಮಯ ಸರ್ವಶಕ್ತಿಗಳಿಂದ ತಮ್ಮನ್ನು ತಾವು ಸಂಪನ್ನ ಮಾಡಿಕೊಳ್ಬೇಕು. ಭವಿಷ್ಯದಲ್ಲಿ ಯಾವಾಗಲೂ ಸರ್ವ ಗುಣಗಳಿಂದ ಸಂಪನ್ನ ಆಗಿರಬೇಕಾಗ್ತದೆ. ಎಲ್ಲ ಪದಾರ್ಥಗಳಿಂದ ಕೂಡ ನೀವು ಸಂಪನ್ನ ಆಗಬೇಕು, ಸಂಪೂರ್ಣ ಸ್ಥಿತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಅಪ್ನೆ ಕೋ ಐಸೆ ಬನಾನೆ ಕೆ ಲಿಯೇ, ಆದ್ದರಿಂದ ತಮ್ಮನ್ನು ಈ ಥರ ಮಾಡ್ಕೊಳ್ಬೇಕು ಅಂತಂದರೆ ವಿಶೇಷ ಭಟ್ಟಿ ಮೇ ಆಯೇ ಹೋ, ಈ ಥರ ಸಂಪೂರ್ಣ ಸ್ವರೂಪ ಆಗಲಿಕ್ಕೆ ಈ ವಿಶೇಷ ಭಟ್ಟಿನಲ್ಲಿ ಬಂದಿದ್ದೀರಾ. ಜೋ ಭಿ ಅಪ್ನೆ ಮೇ ಅಪ್ರಾಪ್ತಿ ಅನುಭವ ಕರ್ತೆ ಥೇ, ಏನು ತಮ್ಮೊಳಗಡೆ ಅಪ್ರಾಪ್ತಿಯ ಅನುಭವ ಇತ್ತು. ಅಪ್ರಾಪ್ತಿಯ ಅನುಭವ ಅಂದ್ರೇನು? ಅಶಾಂತಿಯಾಗಿರೋದು, ಅಲ್ಲಿ ಶಾಂತಿ ಬೇಕನ್ನೋದು, ದಿಲ್ ಸಿಕಸ್ಸಾಗಿರೋದು, ವಿಧ ಅಂತಾರಲ್ಲ ಬಾಬಾ, ಹೃದಯ ವಿಧೀಡ ಆಗೋದು ಅಂತ ಹೇಳ್ತಾರಲ್ಲ, ಆ ಥರ ಅನುಭವ ಮಾಡ್ತೀರೇನು. ವಹ ಪ್ರಾಪ್ತಿ ಕೆ ರೂಪ ಮೇ ಪರಿವರ್ತನ ಹುಯಿ कि अभी तक भी कोई अप्राप्ति अनुभव करते हो. ನನಗೆ ಅದು ಅನುಭವ ಆಗಿಲ್ಲ, ಇದು ಅನುಭವ ಆಗಿಲ್ಲ ಅಂತೇನಾದ್ರು ಇದೇನು? ಯಹ ಪ್ರಾಪ್ತಿ ಅವಿನಾಶಿ रहेगी. ಬಾಬಂದು ಏನಿದೆಲ್ಲ ಸುಖ ಶಾಂತಿ ಇವೆಲ್ಲ ಏನಿರ್ತದೆ ಅವಿನಾಶಿ. ಪ್ರಾಪ್ತಿ ಅರ್ಥಾತ್ ಪ್ರಾಪ್ತಿ ಅಂದ್ರೇ ಪ್ರಾಪ್ತಿ, ಮತ್ತಿನ್ನೇನಲ್ಲ. जब अनुभव स्वरूप बन गए तो अनुभव की बातें अविनाशी होती हैं. ಯಾವಾಗ ಅನುಭವ ಸ್ವರೂಪ ಆಗ್ತಿರೋ ಆ ಅನುಭವ ಏನಾಗಿರ್ತದೆ? ಅವಿನಾಶಿ ಆಗಿರ್ತದೆ. सुनी हुई बातें वायुमंडल के प्रभाव के आधार पर प्राप्त हुई बातें व कोई श्रेष्ठ आत्माओं के सुनने के आधार पर उस प्रभाव के अंदर प्राप्त हुई बातें अल्पकाल की हो सकती है. ಬಾಬಾ ಹೇಳ್ತಾರೆ, ಕೇಳಿದಂಥ ಮಾತುಗಳು ವಾಯುಮಂಡಲದ ಪ್ರಭಾವದ ಆಧಾರದ ಮೇಲೆ ಪ್ರಾಪ್ತಿಯಾದಂಥ ಮಾತುಗಳು, ಮತ್ತು ಯಾರಾದರೂ ಶ್ರೇಷ್ಠ ಆತ್ಮಗಳು ಏನಾದರೂ ಹೇಳಿದರೆ ಅದರ ಆಧಾರದ ಮೇಲೆ, ಅದರ ಪ್ರಭಾವದ ಮೇಲೆ ಒಳಗಡೆ ಏನಾಗ್ತದೆ? ಪ್ರಾಪ್ತಿಯಾದಂಥ ಮಾತು ಅಲ್ಪ ಕಾಲದ್ದಿರ್ತದದು, ಅವಿನಾಶಿ ಆಗಿರೋದಿಲ್ಲ. ಲೇಕಿನ್ ಅಪ್ಪನೇ ಅನುಭವ ಕಿ ಬಾತೆ ಸದಾ ಕಾಲ ಕಿ ಅವಿನಾಶಿ ಹೋತಿ ಹೇ. ಬಾಬಾ ಹೇಳ್ತಾರೆ, ಯಾರೋ ಹೇಳಿದ ಮಾತಿನ ಅನುಭವ ಆಗೋದು ಬೇರೆ, ಸ್ವಂತ ನೀವು ಅನುಭವ ಮಾಡಿಕೊಂಡಿದ್ದು ಬೇರೆ ಅಂತಾರೆ ಬಾಬಾ. ಬೇರೆದವರು ಹೇಳಿದ ಮಾತುಗಳು ಏನಾಗ್ತಾವೆ? ಮರ್ತು ಬಿಡ್ತಾವೆ. ನೀವೇ ಅನುಭವ ಮಾಡಿದ್ದು ಅದು ಅವಿನಾಶಿ ಇರ್ತದೆ, ಯಾವಾಗಲೂ ಇರ್ತದೆ. ಅದಕ್ಕೇನು ಮಾಡುತ್ತಾರೆ ಬಾಬಾ? ಅನುಭವಿಯಾಗಿ ಅನುಭವ ಮಾಡಿ. ತೋ ಸುನನೆ ವಾಲೆ ಬನೆ ಹೋ ವಾ ಅನುಭವಿ ಮೂರ್ತ ಬನೆ ಹೋ. ಕೇಳೋರಾಗಿದ್ದೀರೋ ಅಥವಾ ಅನುಭವ ಮಾಡ್ಕೊಳ್ಳುವಂಥವ್ರಾಗಿದ್ದೀರೋ. कि अभी फिर से सुनी हुई बातों को मनन करने के बाद अनुभवी बनेंगे. ಆದರೆ ಅಭಿ ಫಿರ್ಸೆ ಮತ್ತೆ ಸುನಿ ಹುಯಿ ಬಾತೋಂಕು ಕೇಳಿದಂಥ ಮಾತುಗಳನ್ನು ಮನನ ಮಾಡಿದ ನಂತರ ಅನುಭವಿ ಆಗ್ತಿರೇನು. ಮಿಲೆ ಹುಯೇ ಖಜಾನೆ ಕೋ ಅಪನೆ ಅನುಭವ ಮೇ ಲಾಯಾ ಹೇ ಯಾ ವಹಾ ಜಾಕರ್ ಫಿರ್ ಲಾಯೆಂಗೆ. ಬಾಬಾ ಕೇಳ್ತಾರೆ, ಮಿಲೆ ಹುಯೇ ಖಜಾನೋಂಕು ಸಿಕ್ಕಿದಂಥ ಖಜಾನೆಗಳಿಂದ ಅವುಗಳನ್ನು ಅನುಭವದಲ್ಲಿ ತಗೊಂಡು ಬರ್ತೀರೋ ಅಥವಾ ಅಲ್ಲಿ ಹೋಗಿ ತಗೊಂಡು ಬರ್ತೀರೋ ಅಂತ ಕೇಳ್ತಾರೆ ಬಾಬಾ. ಸಭಿ ಸೆ ಪಾವರ್ಫುಲ್ ಸ್ಟೇಜ್ ಹೇ ಅಪನಾ ಅನುಭವ್, ಕ್ಯೋಂಕಿ ಅನುಭವಿ ಆತ್ಮ ಮೇ ವಿಲ್ ಪಾವರ್ ಹೋತಿ ಹೇ. ಬಾಬಾ ಹೇಳ್ತಾರೆ, ಸಭಿ ಸೆ ಪವರ್ಫುಲ್ ಸ್ಟೇಜ್, ಎಲ್ಲದಕ್ಕಿಂತ ಹೆಚ್ಚು ಪವರ್ಫುಲ್ ಸ್ಥಿತಿ ಯಾವುದು ಅಂತಂದರೆ ಅಪನಾ ಅನುಭವ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಯಾಕಂದರೆ ಅನುಭವಿ ಆತ್ಮಗಳಲ್ಲಿ ಹೆಚ್ಚು ವಿಲ್ ಪವರ್ ಇರ್ತದೆ, ಇಚ್ಛಾಶಕ್ತಿ ಇರ್ತದೆ, ಅನುಭವ ಬೇಕು ಅಂತ ಹೇಳ್ತಾರೆ ಬಾಬಾ. ಅನುಭವ ಕೆ ವಿಲ್ ಪವರ್ ಸೆ ಮಾಯಾ ಕಿ ಕೋಯಿ ಭಿ ಪವರ್ ಕಾ ಸಾಮ್ನಾ ಕರ್ ಸಕೆಂಗೆ. ಅನುಭವದ ಆಧಾರದ ಮೇಲೆ ವಿಲ್ ಪವರ್ದಿಂದ ಮಾಯೆ ಶಕ್ತಿಯನ್ನು ನಾವು ಎದುರಿಸ್ಬೋದು. जिसमें विल पावर होती है वह सहज ही सर्व बातों का, सर्व समस्याओं का सामना भी कर सकते हैं. ಯಾರಲ್ಲಿ ವಿಲ್ ಪವರ್ ಇದೆಯೋ ಅವರು ಸಹಜವಾಗಿ ಎಲ್ಲ ಮಾತುಗಳಲ್ಲಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. और सर्व आत्माओं को सदा संतुष्ट भी कर सकते हैं. ಅಷ್ಟೇ ಅಲ್ಲ, ಎಲ್ಲ ಆತ್ಮಗಳನ್ನು ಅವ್ರು ಏನು ಮಾಡ್ತಾರೆ?
संतुष्ट ಮಾಡ್ತಾರೆ। तो सामना करने की शक्ति से सर्व को संतुष्ट करने की शक्ति अपने अनुभव के विल पावर से सहज प्राप्त हो जाती है। ಅದಕ್ಕೆ ಹೇಳ್ತಾರೆ ಬಾಬಾ, ಎದುರಿಸುವಂಥ ಶಕ್ತಿಯಿಂದ ಎಲ್ಲರನ್ನ ಸಂತುಷ್ಟ ಮಾಡುವ ಶಕ್ತಿ ತಮಗೆ ಅನುಭವ ಇತ್ತು ಅಂತಂದರೆ ಅಲ್ಲೇನಿರ್ತದೆ, ಆ ಒಂದು ವಿಲ್ ಪವರ್ದಿಂದ ನಿಮಗೆಲ್ಲವೂ ಸಹಜವಾಗಿ ಪ್ರಾಪ್ತ ಆಗ್ತದೆ। तो दोनों शक्तियों को अपने अंदर अनुभव कर रहे हो, ಎರಡೂ ಶಕ್ತಿಗಳನ್ನು ತಮ್ಮೊಳಗಡೆ अनुभव ಮಾಡ್ತೀರಾ। अगर दोनों शक्तियाँ आ गई तो फिर विजयी बनेंगे। ಎರಡೂ ಶಕ್ತಿಗಳು ಬಂದುಬಿಟ್ರೆ ನೀವೇನಾಗ್ತೀರಾ, ವಿಜಯಿ ಆಗ್ತೀರಾ। ऐसे विजयी बने हो, ಈ ಥರ ವಿಜಯಿ ಆಗಿದ್ದೀರೇನು। विजयी अर्थात स्वप्न में भी संकल्प रूप में हार न हो। ವಿಜಯಿದ್ರ ಅರ್ಥ ಏನು, ಕನಸಿನಲ್ಲೂ ಸಂಕಲ್ಪದಲ್ಲೂ ಕೂಡ ನೀವೇನಾಗಬಾರ್ದು, ಸೋಲ್ಬಾರ್ದು। ಬಾಬಾ ಹೇಳ್ತಾರೆ, जब स्वप्न में हार नहीं होगी तो प्रैक्टिकल जीवन में तो होगी नहीं ना। ಬಾಬಾ ಹೇಳ್ತಾರೆ, ಸ್ವಪ್ನ ಮೇ ಕನಸಿನಲ್ಲಿ ಸೋಲಿಲ್ಲ ಅಂತಂದರೆ ಪ್ರಾಕ್ಟಿಕಲ್ ಜೀವನದಲ್ಲಿನೂ ಕೂಡ ಸೋಲಾಗೋದಿಲ್ಲ ಅಂತಾರೆ ಬಾಬಾ। ಐಸೆ ಹರ್ ಸಂಕಲ್ಪ ಹರ್ ಬೋಲ್ ಹರ್ ಕರ್ಮ ವಿಜಯಿ ಹೋ, ಹೀಗೆ ನನ್ನ ಪ್ರತಿಯೊಂದು ಸಂಕಲ್ಪನೂ ಕೂಡ ಏನಾಗಬೇಕು, ವಿಜಯಿ ಆಗಬೇಕು ಅಂತ ಹೇಳ್ತಾರೆ ಬಾಬಾ। ಬಾಬಾ ಹೇಳ್ತಾರೆ, ಅರ್ಥಾತ್ ಹಾರ್ ಕಾ ನಾಮ್ ನಿಶಾನ್ ನಹಿ, ಸೋಲು ಅನ್ನೋದೇ ಇರ್ಕೂಡ್ದು। ಏನು ಸೋಲುದಂದ್ರೆ ಏನಂತ ಹೇಳ್ತಾರೆ ಬಾಬಾ ಇಲ್ಲೇ, ಮನಸ್ಸಿನಲ್ಲಿ, ಸಂಕಲ್ಪಗಳಲ್ಲಿ, ಕರ್ಮಗಳಲ್ಲಿ, ಮಾತಿನಲ್ಲಿ ಸೋಲ್ಬಾರ್ದು। ಸೋಲುದಂತಂದರೆ ಮತ್ತು ಹಂಗಲ್ಲ, ನಾಯಕ ಸೋಲಿ ಅಂತ ಹಂಗಲ್ಲ, ಶಕ್ತಿಗಳಿಂದ ಅಂತ ಹೇಳ್ತಾರೆ ಬಾಬಾ। ऐसे संपूर्ण निशानी एक सेकंड में अपना निशाना बना सकते हो। ಇಂಥ ಒಂದು ಸಂಪೂರ್ಣತೆ ನಿಮ್ಮಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ। ಬಾಬಾ ಹೇಳ್ತಾರೆ, जैसे जिस्मानी मिलिट्री वाले एक सेकंड में अगर निशाना नहीं बना सकते तो हार खा लेते, निशाना ठीक होता है तो विजयी बन जाते हैं। ಮಿಲ್ಟ್ರಿ ಒಳಗೂ ಕೂಡ ಅವ್ರು ಏನು ಮಾಡಬೇಕು, ನಿಶಾನ ಅಂದ್ರೆ ಗುರಿ ಇಡಬೇಕಲ್ಲ, ಗುರಿ ಸರಿಯಾಗಿತ್ತು ಅಂದರೆ ಗೆದಿತಾರೆ, ಇಲ್ಲ ಅಂದರೆ ಏನು ಮಾಡಬೇಕಾಗ್ತದೆ, ಸೋಲ್ಬೇಕಾಗ್ತದೆ। ऐसे अपनी बुद्धि को इस निशाने पर एक सेकंड में ठीक टिका सकते हो। ಇಲ್ಲಿ ಹಾಗೆಯೇ ನಿಮ್ಮ ಬುದ್ಧಿಯನ್ನು ಈ ನಿಶಾನೆ, ಈ ಗುರಿ ಮೇಲೆ ಒಂದೇ ಸೆಕೆಂಡಿನಲ್ಲಿ ಫಿಕ್ಸ್ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ। ಠೀಕ್ ಟಿಕಾ ಸಕ್ತೆ ಹೋ, ऐसे एवर रेडी बने हो कि मेहनत करने बाद निशाने पर स्थित हो सकते हो। ಹಿಂಗೆ ಎವರ್ ರೆಡಿ ಆಗಿದ್ದೀರೋ ಅಥವಾ ಮೆಹನತ್ ಆಗಬೇಕಾಗ್ತದೋ, ಪರಿಶ್ರಮ ಪಡಬೇಕಾಗ್ತದೇನೋ, ಪರಿಶ್ರಮ ಪಟ್ಟ ನಂತರ ನಿಮಗೆ ಗುರಿ ಇಡಲಿಕ್ಕಾಗ್ತದೇನೋ। ऐसे प्रयत्न करते करते विजय का सेकंड तो बीत जाएगा। ಈ ಥರ ನೀವು ವಿಜಯ ಆಗ್ತಾ 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 ಸೆಕೆಂಡು ಹೋಗ್ಬಿಡ್ತದೆ। फिर विजय माला के मन के कैसे बन सकेंगे, विजय माಲೆಯ ಮಣಿ ಹೇಗಾಗ್ತೀರಾ। इसलिए जैसे निरंतर याद में रहना है वैसे निरंतर विजयी बनो। ಹೇಗೆ ಬಾಬಾರವರನ್ನು ನಿರಂತರ ನೆನಪು ಮಾಡ್ತೀರೋ ಹಾಗೆ ಯಾವಾಗಲೂ ನಾವೇನಾಗಬೇಕು, विजयी ಆಗಬೇಕು। ऐसे चेकिंग करो कि आज सारे दिन में संकल्प, वचन, कर्म, संबंध, संपर्क, स्नेह, सहयोग और सेवा में विजयी कहाँ तक बने। ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ, ಇಡೀ ದಿನ ಸಂಕಲ್ಪದಲ್ಲಿ, ಮಾತು, ಕರ್ಮ, ಸಂಬಂಧ ಸಂಪರ್ಕಗಳಲ್ಲಿ, ಸೇವೆ, ಸಹಯೋಗ ಮಾಡ್ತಾ ವಿಜಯಿ ಆಗಿದ್ದೀರೇನು। अगर बहुत समय से सदा के विजयी, हर कदम के विजयी, हर संकल्प के विजयी रहेंगे तब ही विजय माला में समीप के मणके बन सकेंगे। ಒಂದು ವೇಳೆ ನೀವು ಭಾಳ ಸಮಯದಿಂದ ಯಾವಾಗಲೂ ವಿಜಯ ಆಗಬೇಕು, ಪ್ರತಿ ಹೆಜ್ಜೆನಲ್ಲೂ ವಿಜಯ ಆಗಬೇಕು, ಪ್ರತಿ ಸಂಕಲ್ಪದಲ್ಲೂ ವಿಜಯ ಆಗಬೇಕು, ಆಗ ನೀವೇನಾಗ್ತೀರಾ, ವಿಜಯ ಮಾಲೆಯ ಸಮೀಪ ಬರ್ತೀರಾ, ಮಣಕೆ ಬನ್ ಸಕೆಂಗೆ, ವಿಜಯ ಮಾಲೆಯ ಮುತ್ತಾಗ್ತೀರಾ। इतनी सर्विस के बाद भी 108 ही ವಿಜಯಿ ಕ್ಯೂ ಬನೆ। ಇಷ್ಟೆಲ್ಲ ಸೇವೆ ಮಾಡ್ತಾರೆ ಎಲ್ಲರೂ, ಎಷ್ಟು ಜನ ಇದ್ದಾರೆ ಬ್ರಹ್ಮಕುಮಾರಿಗಳು, ಆದರೂ ಅದರಲ್ಲಿ 108 ವಿಜಯಿ ಆಗ್ತಾರೆ, ಅಷ್ಟೇ ಯಾಕೆ ಆಗ್ತಾರೆ,
ಕೈಸೆ ಬನೆ, ಹೇಗಾಗಬೇಕು? 108 ಮಾಲೆಯಲ್ಲಿ ಬರಬೇಕು ಅಂತಂದರೆ ಹೆಂಗೆ ವಿಜಯ ಆಗಬೇಕು? ಇಸ್ ಪುರುಷಾರ್ಥ ಸೆ ಐಸೆ ಶ್ರೇಷ್ಠ ಬನೆ, ಈ ಪುರುಷಾರ್ಥದಿಂದ ಅಷ್ಟು ಶ್ರೇಷ್ಠ ಆಗಬೇಕು. तो बहुत समय से सदा के विजयी बनेंगे, तभी बहुत समय से यादगार बना सकेंगे. ಅದಕ್ಕೆ ಹೇಳ್ತಾರೆ ಬಾಬಾ, ಬಹಳ ಸಮಯದಿಂದ ಯಾವಾಗಲೂ ವಿಜಯ ಆದರೆ ಆವಾಗ ನೀವೇನಾಗ್ತೀರಾ? ಬಹುತ್ ಸಮಯ, ಬಹಳ ಸಮಯದಿಂದ ನಿಮ್ಮ ನೆನಪಿನ ಅರ್ಥವಾಗಿ ಗುಣಗಾನ ಆಗ್ತದೆ. ಇಸ್ಲಿಯೇ ಅಬ್ ಕ್ಯಾ ಕರಂಗೆ, ಅದಕ್ಕೆ ಈಗೇನು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಈಗೇನು ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ಭಟ್ಟಿ ಕಾ ಪರಿವರ್ತನ ಯಹಿ ಕರ್ನಾ ಹೇ, ಭಟ್ಟಿಯ ಪರಿವರ್ತನ ಇದೇ ಮಾಡಬೇಕಾಗಿದೆ. ಜೋ ಬಹುತ್ ಸಮಯ ಸೆ ಸದಾ ಕೆ ವಿಜಯಿ ಬನ್ ಜಾಯೆ, ಬಹುತ್ ಸಮಯ ಸೆ ಯಾವಾಗಲೂ ವಿಜಯನೇ ಆಗಬೇಕು, ಸೋಲಾಗೇಬಾರ್ದು ಅಂತಾರೆ ಬಾಬಾ. ऐसे अनुभव अनेक आत्माएं आप लोगों द्वारा करके जाए. यह मधुबन अव्यक्त वतन से अव्यक्त स्थिति में स्थित रहने वाले अव्यक्त फरिश्ते व्यक्त देश में विश्व कल्याण के निमित्त आए हुए हैं. ಬಾಬಾ ಹೇಳ್ತಾರೆ, ಈ ಮಧುಬನ ಅವ್ಯಕ್ತ ವತನದಿಂದ ಅವ್ಯಕ್ತ ಸ್ಥಿತಿನಲ್ಲಿ ಸ್ಥಿತ ಆಗುವಂತಹ ಅವ್ಯಕ್ತ ಫರಿಸ್ತೆ ವ್ಯಕ್ತ ದೇಶದಲ್ಲಿ ವಿಶ್ವ ಕಲ್ಯಾಣ ನಿಮಿತ್ತ ಆಗಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ಆಪ್ಕಿ ಪ್ರವೃತ್ತಿ ವಾಲೆ ಆಪ್ ಆತ್ಮಾओं में ऐसा ಪರಿವರ್ತನ ಅನುಭವ ಕರೆ, ತಮ್ಮ ಪ್ರವೃತ್ತಿ ತಾವು ಆತ್ಮಗಳು ಈ ರೀತಿ ಅನುಭವ ಆಗಬೇಕು, ಪರಿವರ್ತನೆಯ ಅನುಭವ ಆಗಬೇಕು. इसको कहा जाता है ಭಟ್ಟಿ ಕಾ ಪರಿವರ್ತನ್. ನೀವು ಪರಿವರ್ತನ ಆದರೆ ಭಟ್ಟಿಯಿಂದ ನೀವು ಪರಿವರ್ತನ ಆಗಿದ್ದೀರಿ ಅಂತ ನೈನ್ ರುಹಾನಿಯತ್ ಕಾ ಅನುಭವ ಕರಾಯಿ. ನಿಮ್ಮ ಕಣ್ಣು, ನಿಮ್ಮ ಕಣ್ಣಿನ ದೃಷ್ಟಿ ಎಲ್ಲರಿಗೂ ಏನಿರಬೇಕು? ಆತ್ಮೀಯತೆಯ ಅನುಭವ ಆಗಬೇಕು. ಚಲನ್ ರೂಪಕ್ಕೆ ಚರಿತ್ರೋं का ಸಾಕ್ಷಾತ್ಕಾರ ಕರಾಯಿ. ನಿಮ್ಮ ಚಲನೆ ಹೆಂಗಿರಬೇಕು? ಚರಿತ್ರೆಯ ಸಾಕ್ಷಾತ್ಕಾರ ಆಗಬೇಕು. ಮಸ್ತಕ್ ಮಣಿ ಕಾ ಸಾಕ್ಷಾತ್ಕಾರ ಕರಾಯಿ. ನಿಮ್ಮ ಮಸ್ತಕ್, ನಿಮ್ಮ ಹಣೆ, ಅಲ್ಲಿ ಮಸ್ತಕ್ ಮಣಿ ಸಾಕ್ಷಾತ್ಕಾರ ಆಗಬೇಕು. ಯಹ ಅವ್ಯಕ್ತಿ ಸೂರತ್ ದಿವ್ಯ ಅಲೌಕಿಕ ಸ್ಥಿತಿ ಕಾ ಪ್ರತ್ಯಕ್ಷ ರೂಪ ದಿಖಾಯಿ. ನಿಮ್ಮ ಅವ್ಯಕ್ತಿಯ ಮುಖ ದಿವ್ಯ ಅಲೌಕಿಕ ಸ್ಥಿತಿಯ ಪ್ರತ್ಯಕ್ಷ ರೂಪ ಕಾಣಿಸ್ಬೇಕು ಎಲ್ಲರಿಗೂ ಅಂತ ಹೇಳ್ತಾರೆ ಬಾಬಾ. आपकी अलौकिक वृत्ति कोई भी तमोगुणी वृत्ति वाले को अपनी सतोगुणी वृत्ति की स्मृति दिलाए. ತಮ್ಮ ಅಲೌಕಿಕ ವೃತ್ತಿಯಿಂದ ನಿಮ್ಮ ಎದುರುಗಡೆ ತಮೋಗುಣಿ ವೃತ್ತಿ ಇರ್ತಕ್ಕಂಥ ವ್ಯಕ್ತಿ ಬಂದರೆ ಏನಾಗಬೇಕು? ಆತನಿಗೂ ಕೂಡ ಸತೋ ವೃತ್ತಿಯ ಸ್ಮೃತಿ ಬರಬೇಕು, ಅವನಿಗೂ ಒಳ್ಳೆಯ ಭಾವ ಬರಬೇಕು ನಮ್ಮ ಎದುರುಗಡೆ ಬಂದರೆ ಅಂತ ಹೇಳ್ತಾರೆ ಬಾಬಾ. इसको कहा जाता है परिवर्तन वा इसको ही सर्विसेबल कहा जाता है. ಇದಕ್ಕೇನು ಹೇಳ್ತಾರೆ? ಪರಿವರ್ತನ. ಇದಕ್ಕೆ ಸೇವೆ ಅಂತ ಹೇಳ್ತಾರೆ. ಸೇವಾ ಅಂದರೆ ತಿಳ್ಕೊಂಡಿವಿ ನಾವು, ಕಸ ಹುಡುಗೋದು, ಅದು ಮಾಡೋದು, ಇದು ಮಾಡೋದು, ಬಾಬಾನ ಮನೆ ಸ್ವಚ್ಛ ಮಾಡೋದು, ಅದು ಸೇವೆನೇ ಇಲ್ಲ ಅಂತಲ್ಲ. ಅದರ ಹೈಯೆಸ್ಟ್ ಸೇವಾ ಏನಂತ ಹೇಳಿದ್ರು ಬಾಬಾ, ನಿಮ್ಮನ್ನು ನೋಡಿದ ತಕ್ಷಣ ಅವ್ರದ್ದೇ ಸಾಕ್ಷಾತ್ಕಾರ ಆಗಬೇಕು. ಒಂದು ಬಾಬಾನ ಸಾಕ್ಷಾತ್ಕಾರ ಆಗಬೇಕು. ನಿಮ್ಮ ಕಣ್ಣುಗಳಲ್ಲಿ ಏನಿರಬೇಕು? ರುಹಾನಿಯತ್ತಿರಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जो हर कदम में सर्विस में तत्पर रहते हैं ऐसे सर्विसेबल बने हो. ಹೆಜ್ಜೆ ಹೆಜ್ಜೆನಲ್ಲಿನೂ ಏನಿರಬೇಕು? ನಾವು ಸೇವಾಧಾರಿ, ನಾನು ಆ ಥರ ಸರ್ವಿಸೇಬಲ್ ಆಗಿದ್ದೀರಾ. ऐसे नहीं कि 4 घंटे की सर्विस करनी है. ಹಿಂಗಲ್ಲ 1 ಗಂಟೆ ಸೇವಾ ಮಾಡಿದೆ, 2 ಗಂಟೆ ಸೇವಾ ಮಾಡಿದೆ, 3 ಗಂಟೆ ಸೇವಾ ಮಾಡಿದೆ. ಕದಂ ಪರ್ ಅಂತಾರೆ ಬಾಬಾ. ಹೆಜ್ಜೆಗೂ ನೀವು ಏನು ಮಕ್ಕಳೇ? ನೀವು ಸೇವಾಧಾರಿ. ಮೈ ಸರ್ವಂಟ್ ಹೂ. ಕಿಸ್ಕಿ ಸರ್ವಂಟ್ ಹೋ? ವಿಶ್ವಕಿ. ವಿಶ್ವ ಸೇವಾಧಾರಿ ನಾನು, ವಿಶ್ವ ಕಲ್ಯಾಣ ಮಾಡುವಂಥ ಸೇವಾಧಾರಿ. ಸದಾ ವಿಜಯಿ ಬನನ, सदा सर्विस में तत्पर रहने वाले सदा के सर्विसेबल का 1 सेकंड भी सर्विस के बिगर न जाए. 1 ಸೆಕೆಂಡನೂ ಸೇವೆ ಇಲ್ಲದೆ ಆ ಸಮಯ ಹೋಗಬಾರ್ದು ಅಂತ ಹೇಳ್ತಾರೆ ಬಾಬಾ. ऐसे सर्विसेबल बनना यही विशेष आत्माओं की विशेषता है. ಈ ಥರ ಸರ್ವಿಸೇಬಲ್ ಆಗೋದೇ
ಆತ್ಮಗಳ ವಿಶೇಷತೆ ಆಗಿದೆ. ತ ಸಭಿ ಬಾತೊಮ್ಮೆ ಫುಲ್ ಬನನ, ಎಲ್ಲ ಮಾತುಗಳಲ್ಲಿ ಫುಲ್ ಆಗೋದು. ಪ್ರತಿ ಸೆಕೆಂಡನ್ನು ಸೇವಾ ಮಾಡೋ ಅಂದರೆ ಹೆಂಗೆ ಮಾಡೋದು? ಹೆಂಗೆ ಸಾಧ್ಯ? ಪ್ರತಿ ಕ್ಷಣನೂ ಸೇವೆ ಇರಬೇಕು ಅಂತಾರೆ ಬಾಬಾ. ಅಂದರೆ ಏನು? ಪ್ರತಿ ಕ್ಷಣನೂ ಖುಷಿನೂ ಕೂಡ ಒಂದು ಸೇವೆ. ನಾನು ಖುಷಿಯೊಳಗಿರೋದು ಒಂದು ಸೇವೆ, ಇದು ನಾವು ನೆನಪಿಟ್ಕೋಬೇಕು. ನಾನು ಶಾಂತಿಯೊಳಗಿರೋದು ಒಂದು ಸೇವೆ, ನಾನು ಎಲ್ಲರನ್ನ ಪ್ರೇಮ ಭಾವದಿಂದ ನೋಡೋದು ಒಂದು ಸೇವೆ. ಈ ಸೇವೆ ಬೇಕಂತಾರೆ ಬಾಬಾ. ಈ ಸೇವೆಯಿಂದ ಉಳಿದದ್ದೆಲ್ಲ ಸೇವೆ ನಡೀತಾವೆ. ಈ ಗುಣಗಳ ದಾನದ ಸೇವೆಯಿಂದನೇ ಇಡೀ ವಿಶ್ವದ ಸೇವೆ ನಿಂತಿರೋದು. ಅದನ್ನು ಬಾಬಾ ಹೇಳ್ತಾರೆ, ಯಹಿ ವಿಶೇಷ ಆತ್ಮಾओं की विशेषता है तो सभी बातों में फुल बनना, बाप की महिमा में सभी शब्दों में फुल आता है ना. ತಂದೆ ಮಹಿಮೆ ಮಾಡುವಾಗ ಏನು ಮಹಿಮೆ ಮಾಡ್ತೀವಿ? ಫುಲ್ ನಾಲೆಜ್ಫುಲ್, ಪೀಸ್ಫುಲ್, ಜ್ಞಾನಸಾಗರ, ಶಾಂತಿ ಸಾಗರ, ಆನಂದ ಸಾಗರ, ಎಲ್ಲದಕ್ಕೂ ಬಾವಾಗೇನು ಹೇಳ್ತೀವಿ ಮುಂದೆ? ಈಗೊಂದು ಹಾಡ ಬಂದಿದೆ, ಸಹನ್ ಸಾಗರ, ನಿಮಿತ್ತ ಸಾಗರ, ಎಲ್ಲದಕ್ಕೂ ಸಾಗರ. ಆತನ ಗುಣಗಾನ ಮಾಡೋ ಮುಂದೆ ಅದರ ಮುಂದೆ ಸಾಗರ ಪದವನ್ನು ಹಚ್ಚಿ ಹಾಡ ಇದೆ ಒಂದದು. ಮೇರಾ ಬಾಬಾ ಮೊನ್ನೆ ಹಚ್ಚಿದ್ವಿ, ನೆನಪದಿಲ್ಲ? ಸಾಗರ ಧುನ್ ಅಂತ ಹಾಡಿನ ಹೆಸರನ್ನೇ ಏನದು? ಸಾಗರ ಧುನ್ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲದರಲ್ಲೂ ಫುಲ್ ಆಗಬೇಕು. ಬಾಬಾನೇನು ಗುಣಗಾನ ಮಾಡ್ತೀವಲ್ಲ ಅಲ್ಲಿನೂ ಫುಲ್ ಅಂತ ಗುಣಗಾನ ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಇಸ್ಲಿಯೇ ಫೇಲ್ ನಹಿ ಹೋತೆ. ಯಾವಾಗ ಫುಲ್ ಆಗ್ತಿರೋ ಅವಾಗ ಫೇಲ್ ಆಗೋದಿಲ್ಲ. ಫುಲ್ ಮೇ ಫ್ಲೋ ನಹಿ ಹೋತಾ ಹೇ, ಇಸ್ಲಿಯೇ ಫೇಲ್ ನಹಿ ಹೋತೆ. ನ ಫೇಲ್ ಹೋತೆ ಹೇ ನ ಕೋಯಿ ವ್ಯರ್ಥ ಬಾತೆ ಫೀಲ್ ಕರ್ತೆ ಹೇ. ಫುಲ್ ಇದ್ದಾಗ ಫೇಲ್ ಆಗೋದಿಲ್ಲ, ಫೀಲ್ ಆಗೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಥೋಡಿ ಥೋಡಿ ಬಾತೆ ಫೀಲ್ ಕರ್ತೆ ಹೋನ. ಅಲ್ಲಲ್ಲಲ್ಲಿ ಮತ್ತೇನು ಮಾಡ್ತೀರಿ? ಕೆಲವೊಂದು ಮಾತುಗಳು ಬಂದಾಗ ಅದರ ಫೀಲ್ನಲ್ಲಿ ಬರ್ತೀರಾ. जो फुल होगा वह व्यर्थ बातों को फील नहीं करेंगे, न फेल होंगे. तो ऐसे तिलक धारी बने हो. ಯಾವ ತಿಲಕ್? ವಿಜಯಿ ತಿಲಕ್. ಇಂಥ ಒಂದು ವಿಜಯಿ ತಿಲಕ್ ಧಾರಿ ಆಗಿದ್ದೀರೇನೋ. ಸರ್ವಶಕ್ತಿಯೋ ಸೆ ಸಂಪನ್ನ ಕಾ ತಿಲಕ್ ಅಪನೆ ಮಸ್ತಕ್ ಪರ್ ಲಗಾಯಾ ಹೈ. ಸರ್ವಶಕ್ತಿಗಳಿಂದ ಸಂಪನ್ನ ಆಗ್ತಕ್ಕಂಥ ತಿಲಕವನ್ನು ಮಸ್ತಕದ ಮೇಲೆ ಹಚ್ಕೊಂಡಿದ್ದೀರೇನೋ ಅಂತಾರೆ ಬಾಬಾ. ಯಾವ ಸ್ಥೂಲ ತಿಲಕ್ ಹಚ್ಕೊಳ್ತೀರೋ ದಿನ, ಆದರೆ ಬಾಬಾ ಯಾವ ತಿಲಕ್ ಹಚ್ಕೊಳ್ತಾರೆ? ಯಾವಾಗಲೂ ವಿಜಯಿ, ಸದಾ ಮೈ ಸದಾ ವಿಜಯಿ ಹೂँ. अगर यह तिलक जो सुनाया सदा मस्तक पर नहीं लगा हुआ है तो याद में भी याद के बजाय क्या करते हैं. ಒಂದು ವೇಳೆ ಈ ತಿಲಕ ಹಚ್ಕೊಳ್ಳಿಲ್ಲ ಅಂತಂದರೆ, ನೀವು ಮಸ್ತಕದ ಮೇಲೆ ಆ ತಿಲಕ ಇಲ್ಲ ಅಂತಂದರೆ, ನೆನಪಿನಲ್ಲಿನೂ ಕೂಡ ನೆನಪಿನ ಬದಲಾಗಿ ಏನು ಬರ್ತದೆ? ಯಾದ್ ಕೆ ಬಜಾಯ್ ಫರ್ಯಾದ್ ಕರ್ತೆ ಹೇ, ಲೇಕಿನ್ ಅಭಿ ನಹಿ ಕರೆಂಗೆ. ಫರ್ಯಾದೋं की फाइल बन गई है. हर एक के फरियादों की फाइल मालूम है कितनी है. तो निरंतर याद में रहने से, निरंतर विजयी बनने से, निरंतर सर्विसेबल बनने से फरियाद करने की आवश्यकता नहीं है. ಬಾಬಾ ಹೇಳ್ತಾರೆ, ನಾನು ಯಾವಾಗಲೂ ಬಾಬಾ ನಿರಂತರ ನೆನಪು ಮಾಡ್ತೀನಿ, ನಿರಂತರ ವಿಜಯಿ ಆಗಿರ್ತೀನಿ, ನಿರಂತರ ಸರ್ವಿಸೇಬಲ್ ಆಗಿರ್ತೀನಿ ಅಂತ ಆ ಒಂದು ಅನುಭವದಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸಂಪೂರ್ಣ ಕಮ್ಜೋರಿಯೋं की ಆಹುತಿ डालने के लिए ಭಟ್ಟಿ ಮೇ ಆಯೆ ಹೋ. ಇಲ್ಲಿ ಯಾಕೆ ಬಂದಿದ್ದೀರಾ? ಸಂಪೂರ್ಣ ನನ್ನಲ್ಲಿ ಏನೇನು ಕಮ್ಜೋರಿಗಳಿದಾವೋ, ಏನೇನು ವೀಕ್ನೆಸ್ಗಳಿದಾವೋ ಅವನ್ನೆಲ್ಲ ಏನು ಮಾಡೋದಿದೆ? ಆ ಭಟ್ಟಿಯನ್ನು ಅಗ್ನಿನಲ್ಲಿ ಏನು ಮಾಡಬೇಕಾಗಿದೆ? ಆಹುತಿ ಮಾಡಬೇಕಾಗಿದೆ. ಸರ್ವ ಕಮ್ಜೋರಿಯೋं की ಆಹುತಿ ಯಜ್ಞ ಮೇ ಡಾಲ್ ದಿ ವಾ ಅಭಿ ರಹ ಗಯಿ ಹೇ. ಎಲ್ಲ ವೀಕ್ನೆಸ್ಗಳನ್ನು, ನಮ್ಮ ಕಮ್ಜೋರಿಗಳನ್ನು ಯಜ್ಞದ ಅಗ್ನಿನಲ್ಲಿ ಹಾಕಿಬಿಟ್ಟಿದ್ದೀರೋ ಅಥವಾ ಇನ್ನೂ ಇದಾವೋ ಅಂತ ಕೇಳ್ತಾರೆ ಬಾಬಾ. ಜಬ್ಕಿ ಆಹುತಿ ಡಾಲ್ ದೇತೆ ಹೇ ತೋ ಅಂತ ಮೇ ಕ್ಯಾ ಕೇತೆ ಹೇ. ಯಾವಾಗ ಆಹುತಿ ಮಾಡಿಬಿಟ್ಟಿರ್ತೀರೋ ಅಂಥದಲ್ಲಿ ಏನಾಗ್ತದೆ? ಸ್ವಾಹ. ಎಲ್ಲ ವಸ್ತುಗಳನ್ನು ಹಾಕಿ ಏನು ಮಾಡ್ತೀವಿ? ಸ್ವಾಹ ಸ್ವಾಹ ಅಂತೀವಲ್ಲ. ಸ್ವಾಹ ಅಂದ್ರೇನು? ಎಲ್ಲವನ್ನ ಅಗ್ನಿಗೆ समर्पण ಮಾಡೋದು. फिर आप सभी स्वाहा हुए. जो स्वाहा हो चुके
वह बीती हुई बातों को स्वप्न में भी नहीं देख सकते. ಬಾಬಾ ಹೇಳ್ತಾರೆ, ಈಗ ತಾವೆಲ್ಲ ಸ್ವಾಹ ಮಾಡಿರ್ತೀರಲ್ಲ, ಸ್ವಾಹ ಆಗಿದ್ದೀರಿ ಅಂತಂದಾಗೆ ಆಗಿ ಹೋದ ಘಟನೆಗಳು ಮತ್ತೆ ಯಾಕೆ ಬರ್ತಾವೆ ನೆನಪು ಕನಸಿನಲ್ಲಿ ಅಂತಾರೆ ಬಾಬಾ. ऐसे स्वाहा हुए हिम्मत और उल्लास, यह दोनों ही अभी के रिजल्ट में मेजॉरिटी में दिखाई देते हैं. इसी हिम्मत और उल्लास को सदा के लिए अपनी वृत्ति बनाना. ಬಾಬಾ ಹೇಳ್ತಾರೆ, ಈ ಥರ ನೀವೆಲ್ಲ ಸ್ವಾಹ ಮಾಡಿದ ತಕ್ಷಣ ಏನು ಬರ್ತದೆ? ಧೈರ್ಯ ಬರ್ತದೆ, ಉತ್ಸಾಹ ಬರ್ತದೆ. ಈ ವೃತ್ತಿಯನ್ನು ಯಾವಾಗಲೂ ಇಟ್ಕೊಳ್ಳಿ ಅಂತಾರೆ ಬಾಬಾ. ಆಲಸ್ಯನ ಬರಬಾರ್ದು, ಯಾವಾಗಲೂ ಉಮಂಗ್, ಉತ್ಸಾಹ, ಧೈರ್ಯ ಯಾವಾಗಲೂ ಇರಬೇಕು. ಅದನ್ನು ಆ ವೃತ್ತಿಯನ್ನು ಕಳ್ಕೊಳ್ಳಿಕ್ಕೆ ಹೋಗಬಾರ್ದು. धरती नरम भी है और फलीभूत भी है, लेकिन अपनी फलीभूत धरती में बीती हुई पास्ट जीवन के विकर्म और विकर्म का कांटे पोने नहीं देना. ಬಾಬಾ ಹೇಳ್ತಾರೆ, ಭೂಮಿ ಮೆತ್ತಗಿದೆ, ನರಮ್ ಇದೆ, ಮತ್ತು ಫಲೀಭೂತ್ ಇದೆ. ಆದರೆ ಫಲೀಭೂತ್ ಧರ್ತಿ ಮೇ, ಒಳ್ಳೆ ಫಲವತ್ತಾದ ಮಣ್ಣಿನಲ್ಲಿ, ಫಲವತ್ತಾದ ಭೂಮಿನಲ್ಲಿ ತಾವು ಏನು ಮಾಡ್ತೀರಾ? ಫಲೀಭೂತ್ ಧರ್ತಿ ಮೇ, ಫಲವತ್ತಾದಂಥ ಭೂಮಿನಲ್ಲಿ ಬೀತಿ ಹುಯಿ ಪಾಸ್ಟ್ ಜೀವನಕ್ಕೆ ವಿಕರ್ಮ, ಹಿಂದೆ ಆದಂಥ ವಿಕರ್ಮಗಳನ್ನು ಬಿತ್ತಿದ್ರೇನಾಗ್ತದೆ? ಬೇಡವಾದ ಬೀಜ ಬಿತ್ತಿದ್ರೆ ಏನು ಬರ್ತದೆ? कांटे निकलते हैं. विकर्म के कांटे बोने नहीं देना. ಮುಳ್ಳನ್ನು ಬಿತ್ತಬೇಡಿ, ವಿಕರ್ಮದ ಮುಳ್ಳನ್ನು ಬಿತ್ತಬೇಡಿ ಅಂತಾರೆ ಬಾಬಾ. ಕಾಂಟೋಂ ಕೋ ಬಾಪ್ ಕೆ ಸಾಮ್ನೆ ಸಮರ್ಪಣೆ ಕಿಯಾ. ಮುಳ್ಳುಗಳನ್ನು ಏನು ಮಾಡಿದ್ವಿ ನಾವು? ಸುಟ್ಟು ಬಿಡ್ತೀವಲ್ಲ. ಈಗ ಹೊರಗಡೆನ ಸ್ಥೂಲದಲ್ಲಿ ಏನು ಮಾಡ್ತೀವಿ? ಅಲ್ಲಲ್ಲೆಲ್ಲ ಮುಳ್ಳು ಕಟ್ಟಿ ಬೆಳೆದ್ರೆ ಏನು ಮಾಡ್ತೀವಿ? ಅವನ್ನೆಲ್ಲ ಕಟ್ ಮಾಡಿ ಹಚ್ತೀವಲ್ಲ. ಇಲ್ಲಿನೂ ಕೂಡ ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ಮಾತುಗಳು, ವಿಕರ್ಮಗಳು, ಹಿಂದೆ ಆಗಿದ್ದನ್ನು ಏನು ಮಾಡಬೇಕಾಗಿದೆ? ಅವುಗಳನ್ನು ಸುಟ್ಟು ಬಿಡಬೇಕು. ಮತ್ತೆ ಅವನು ಬಿತ್ತಕ್ಕೆ ಹೋಗಬೇಡಿ. ಬಿತ್ತಕ್ಕೆ ಹೋಗೋದಂದ್ರೇನು? ಮತ್ತು ಮನಸ್ಸಿನೊಳಗೆ ತಗೊಂಡು ಬರೋದು, ಅದನ್ನು ತರಕ್ಕೆ ಹೋಗಬೇಡಿ. ಬಾಬಾ ಹೇಳ್ತಾರೆ, ಸರ್ವ ಕಾಂಟೆ ಜೋ ಅಬ್ ತಕ್ ಅಂದರ್ ಹೋನೆ ಕೆ ಕಾರಣ ನುಕ್ಸಾನ್ ಕರ್ತೆ रहते हैं. ಅವೆಲ್ಲ ಒಳಗಿದಾವಂತಾರೆ ಬಾಬಾ, ಬೀಜಗಳು. ಎದ್ರ ಬೀಜಗಳು? ಮುಳ್ಳುಕಂಟಿ ಬೀಜಗಳು ಒಳಗಡೆ ಇದ್ದಾವೆ. ಅವು ನಿಮ್ಮನ್ನು ಏನು ಮಾಡ್ತಿದ್ದಾವು? ನುಕ್ಸಾನ್ ಮಾಡ್ಲಿಗತ್ತಾವು. ಬಾಬಾ ಹೇಳ್ತಾರೆ, ವಹ ಅಬ್ ಬಾಪ್ ಕೆ ಸಾಮ್ನೆ ಸ್ವಾಹ ಹುವೆ. ಈಗಂತೂ ಬಾಬನ ಎದುರುಗಡೆ ಅವೆಲ್ಲ ಏನದು? ಸ್ವಾಹ. ಅದು ಸ್ವಾಹ ರಾಖ್ ಕೋ ಭೀ ಕೇತೆ ಹೇ. ರಾಖ್ ಹುಯಿ ಚೀज़ ಅಥವಾ ಭಸಮ್ ಹುಯಿ ಚೀज़ ಫಿರ್ ಭೀ अपनी धरती में बोना नहीं, ಅರ್ಥಾತ್ ಸ್ಮೃತಿ ಮೇ ನಹಿ ಲಾನಾ. ಅವನ್ನೆಲ್ಲ ಸುಟ್ಬಿಟ್ಟಾಗಿದೆ, ಮತ್ತವನ್ನ ತೆಗೆದು ಏನು ಮಾಡಬೇಡ್ರಿ? ಬಿತ್ತಕ್ಕೆ ಹೋಗಬೇಡಿ. ಅರ್ಥಾತ್ ವಾಪಸ್ ಸ್ಮೃತಿನಲ್ಲಿ ತಗೊಂಡು ಬರಬೇಡಿ. ಸ್ವಾಹ ಅರ್ಥಾತ್ ನಾಮ್ ನಿಶಾನ್ ಸಮಾಪ್ತ. ಸ್ವಾಹ ಅಂದ್ರೇನು? ಹೆಸರು ಹೇಳಿ ಇಲ್ಲದಂಗೆ ಸುಟ್ಬಿಡ್ಬೇಕು. ಮತ್ತಲ್ಲಲ್ಲ ಒಂದೊಂದು ಉಳಿಬಾರ್ದು. ಉಳಿದ್ರೆ ಏನಾಗ್ತವೆ? ಮತ್ತೇನಾಗ್ತವೆ? ಚಿಗಿತಾವೆ. ನೀರು ಹಾಕಿದ್ರೆ ಸಾಕು, ಮತ್ತೆ ಚಿಗಿತಾವೆ. नाम निशान समाप्त. आज से ऐसे ही समझना कि मुझ सतोगुणी आत्मा के यह संस्कार नहीं है. ಬಾಬಾ ಹೇಳ್ತಾರೆ, ಇವತ್ತಿನಿಂದ ತಿಳ್ಕೋಬೇಕು, ಮುಜ್ ಸತೋಗುಣಿ ಆತ್ಮ, ನಾನೇನಾಗಿದ್ದೀನಿ? ಸತೋಗುಣಿ ಆತ್ಮಂದು ಇಂಥ ಸಂಸ್ಕಾರ ಇಲ್ಲ. ಅರ್ಥಾತ್ ಯಹ ಮೇರೆ ಸಂಸ್ಕಾರ ನಹಿ ಹೇ, ಇದು ನನ್ನ ಸಂಸ್ಕಾರ ಅಲ್ಲ. ಯಾವುದು? ಹಳೆಯದನ್ನೇ ಮತ್ತೆ ಮತ್ತೆ ತೆಗೆದು ಮತ್ತೆ ಮನಸ್ಸಿನಲ್ಲಿ ಬಿತ್ತೋದಲ್ಲ. ಬಿತ್ತಿದ್ರೆ ಏನಾಗ್ತದೆ? ಮೊದಲೇ ಫಲವತ್ತಾಗಿರ್ತದೆ ಭೂಮಿ, ಮನಸ್ಸಿನ ಭೂಮಿ ಏನಾಗಿರ್ತದೆ ನಮ್ಮದು. ಮತ್ತಲ್ಲೇ ಏನು ಮಾಡ್ದೆ? ವಿಕರ್ಮಗಳನ್ನೇ ಬಿತ್ತಗೋತ ಹೋದರೆ ಮತ್ತೇನಾಗ್ತದೆ? ಮುಳ್ಳುಕಂಟಿನೇ ಬೆಳೀತಾವೆ. तो जैसे दूसरे के संस्कारों को साक्षी होकर देखते रहो. ಬೇರೆಯವರ ಸಂಸ್ಕಾರಗಳನ್ನು ಸಾಕ್ಷಿಯಾಗಿ ನೋಡ್ತಾ ಹೋಗಿ ಅಷ್ಟೇ. ಅದನ್ನು ಮತ್ತೆ ಮತ್ತೆ ಏನು ಮಾಡ್ತೀವಿ ನಾವು? ಎತ್ತಕ್ಕೆ ಶುರು ಮಾಡ್ತೀವಿ. ಹಿಂಗಾಯ್ತು, ಹಂಗಾಯ್ತು, ಅವ್ರು ಹಂಗೆ, ಇವ್ರು ಹಿಂಗೆ. ಅದರ ಅರ್ಥ ಏನು? ಮತ್ತೆ ಆ ಮುಳ್ಳುಕಂಟಿ ಬೀಜಗಳನ್ನು ಮತ್ತೆ ಬಿತ್ತಿ ಮತ್ತೆ ಬೆಳೆಸ್ತೀವಿ.
ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಬೆಳೆಸಿ ಏನಾಗ್ತದೆ, ಇನ್ನಿಷ್ಟು ದೊಡ್ಡ ಮುಳ್ಕಂಟಿ ಬೆಳೆದು ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಅದನ್ನಲ್ಲೇ ಏನು ಮಾಡಬೇಕು, ಬೆಳೆಸಬಾರ್ದು. ದೂಸರೆ ಅದನ್ನೇನು ಮಾಡಬೇಕು, ಸಾಕ್ಷಿಯಾಗಿ ನೋಡಿ. वैसे अपने तमो प्रधान स्टेज के संस्कारों को भी ऐसे साक्षी हो देखना. ಹೇಗೆ ಬೇರೆಯವರ ಕೆಟ್ಟ ಸಂಸ್ಕಾರಗಳನ್ನು ಸಾಕ್ಷಿಯಾಗಿ ನೋಡ್ತೀರೋ, ತಮ್ಮಲ್ಲಿರ್ತಕ್ಕಂಥ ತಮೋ ಪ್ರಧಾನ ಸ್ಥಿತಿಯ ಸಂಸ್ಕಾರಗಳು ಒಳಗಡೆ ಇದ್ದಾವೆ ನಮಗೂ, ಅವನು ಏನು ಮಾಡ್ಬೇಕಂತಾರೆ ಬಾಬಾ, ಸಾಕ್ಷಿಯಾಗಿ ನೋಡಬೇಕು. ಅಂದರೆ ಏನರ್ಥ, ನಾ ಇಷ್ಟು ಮಾಡ್ತೀನಿ ಮತ್ತಾಕೆ ಕೆಟ್ಟ ಕೆಟ್ಟ ಸಂಸ್ಕಾರಗಳು ಬರ್ಲಿಗತ್ತಾವ ನನಗಂಥೇಳಿ ಹೃದಯ ವಿಧೀನ ಆಗಬೇಡಿ. ಅದನ್ನು ಸಾಕ್ಷಿಯಾಗಿ ಬಾಬಾನ ಮುಂದೆ ಕೂತ್ಕೊಂಡು, ಬಾಬಾ ನನಗೆ ಹಿಂಗೆ ಆಗ್ಲಿಗತ್ತದ, ಇಂತಿಂಥ ಏನು ವಿಕಲ್ಪಗಳು ಬರ್ಲಿಗತ್ತಾವ, ಇಂತಿಂಥ ಕೆಟ್ಟ ಕರ್ಮಗಳು ನಡೀಲಿಗತ್ತಾವ ಅಂತ ಬಾಬಾಗೆ ಹೇಳ್ತಾ ಅದನ್ನು ಬೇರೆದವರಲ್ಲಿಯ ವಿಕರ್ಮಗಳನ್ನು ಹೆಂಗೆ ಸಾಕ್ಷಿಯಾಗಿ ನೋಡ್ತೀವೋ, ನಮ್ಮಲ್ಲಿಯ ವಿಕರ್ಮಗಳನ್ನು ಕೂಡ ಸಾಕ್ಷಿಯಾಗಿ ನೋಡ್ತಾ ಬಾಬಾಗೆ ಹೇಳಿ ಅವನೇನು ಮಾಡಬೇಕು, ತಕ್ಕೋಬೇಕು. ಹಾಗೆ ನೋಡ್ಕೊತ ಹೋಗೋದಲ್ಲ. ಮತ್ತು ಬಾಬಾ ಹೇಳ್ತಾರೆ ಐಸೆ ಸಮಾಪ್ತ ಕರ್ದೇನ, ಸಾಕ್ಷಿಯಾಗಿ ನೋಡ್ತಾ ಅವುಗಳನ್ನು ಏನು ಮಾಡೋದಿದೆ, ಸಮಾಪ್ತ ಮಾಡಬೇಕು. ಸ್ವಹ ಹೋ ಗಯಾ ಐಸೆ ಸಮಜ್ನೆ ಸೆ ಹಿ ಸದಾ ಸಫಲತಾ ಕೋ ಪಾತೆ रहेंगे. ಈ ಥರ ನೀವು ತಿಳ್ಕೊಳ್ತಾ ಯಾವಾಗಲೂ ನಿಮ್ಮದೇನಾಗ್ತದೆ, ಸಫಲತೆ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.